ಮತ್ತಷ್ಟು ಮಹತ್ವನ ನಾವು ಹೇಗೆ ತಂದ್ಕೊಡ್ಬೋದು. ಜನರ ಬದುಕನ್ನ ನಮ್ಮ ಅಧ್ಯಕ್ಷರು ಯಾವಾಗ್ಲೂ ಹೇಳ್ತಿರ್ತಾರೆ, ನಾವು ಬರೇ ಭಾವನೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸಾಕಾಗೋದಿಲ್ಲ. ಬದುಕಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ, ಅದರಲ್ಲೂ ಕೂಡ ಹಳ್ಳಿಗಾಡಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನ. ಹಾಗೇನೆ ಯಶಸ್ವಿನಿ ಕಾರ್ಯಕ್ರಮ, ಸಾಮಾನ್ಯವಾದಂತ ಜನರಿಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಯಶಸ್ವಿನಿ ಕಾರ್ಯಕ್ರಮ ಅದು ಇನ್ಶೂರೆನ್ಸ್ ಮುಖಾಂತರ ಯಾರೆಲ್ಲ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮೆಂಬರ್ಸ್ ಆಗ್ತಾರೆ ಅವರಿಗೆ ಅದು ಪ್ರಯೋಜನ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿರೋದನ್ನ ಕೂಡ. ಮತ್ತೆ ಬೆಂಗಳೂರಲ್ಲಿ ಆ BDA ಇನ್ನೇನು ಮುಗದೆ ಹೋಯ್ತಪ್ಪ, ಈ BDA ಯಾಕೆ ಬೇಕು? ರಮೇಶ್, ನೀವು ಕೂಡ ಮೇಯರ್ ಆಗಿದ್ರಿ, ಅವರ ಆಶೀರ್ವಾದ ಮಾರ್ಗದರ್ಶನ ಅಲ್ವಾ? ಆ BDA ಯಾವ ಸ್ಥಿತಿನಲ್ಲಿ ಇತ್ತು ಅಂತ ನಿಮಗೆ ಗೊತ್ತು. ಅದಕ್ಕೊಂದು ಹೊಸ ಲೈಫ್ ಅನ್ನೇ ಕೊಟ್ರು, ಅದಕ್ಕೊಂದು ಹೊಸ ಜೀವನ ಕೊಟ್ರು ಅದಕ್ಕೆ BDAಗೆ. ಅದನ್ನ ಹೀಗೆ ಹೇಳ್ತಾ ಹೊರಟ್ರೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಜಾರಿಗೆ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ ನನ್ನ ಶಿವಕುಮಾರ್ ಅವರು ನೆನಪು ಮಾಡ್ಕೊಳ್ಬೇಕಾಗಿರೋದು, ಮತ್ತು ಅವರ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಮಹತ್ವದಂತ ತೀರ್ಮಾನವನ್ನು ಅವರು ತೆಗೆದುಕೊಳ್ಬೇಕಾಗತ್ತೆ. ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿ 1 ವರ್ಷದಲ್ಲೇ BBMP ಚುನಾವಣೆ ನಡೆಸಿದ್ರು, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಕೂಡ ನಡೆಸಿದ್ರು. ತಾವು 4 ವರ್ಷ ಇವತ್ತು ಆ ಸಂಸ್ಥೆಗಳಿಗೆ ಚುನಾವಣೆ ನಡೀಲಿಲ್ಲ. 73, 74ನೇ ತಿದ್ದುಪಡಿಯನ್ನು ತಂದವರು ಕಾಂಗ್ರೆಸ್ಸಿನ ಸರ್ಕಾರಗಳು, UPA ಸರ್ಕಾರ, ನರಸಿಂಹರಾಯರು ಮತ್ತು ರಾಜೀವ್ ಗಾಂಧಿ ಅವರು. ಒಂದು ಜನರಿಗೂ ಕೂಡ ಅನುಕೂಲ ಆಗತ್ತೆ, ಆಡಳಿತ ವಿಕೇಂದ್ರೀಕರಣಕ್ಕೂ ಕೂಡ ಒಂದು ಅರ್ಥ ಬರುತ್ತೆ, ಹಾಗೇನೆ ಅನೇಕ ಕಾರ್ಯಕರ್ತರಿಗೂ ಕೂಡ ಅವಕಾಶ ಆಗತ್ತೆ. ಮತ್ತು ಬಹಳ ವರ್ಷಗಳ ನಂತರ BBMP ಕಾಂಗ್ರೆಸ್ಸಿಗೆ ಸ್ಪಷ್ಟವಾದಂತ ಬಹುಮತ ಕೂಡ ಬಂತು. ಫಸ್ಟ್ ಟೈಮ್ ಬಹಳ ವರ್ಷಗಳಾಗಿತ್ತು ಕಾಂಗ್ರೆಸ್ಸಿನ ಪರವಾಗಿ ಮಹಾನಗರ ಪಾಲಿಕೆ ಚುನಾವಣೆ ಬಂದಿದ್ದು. ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾದಂತ ನಮನಗಳನ್ನ ಸಲ್ಲಿಸ್ತಾ ಅವರ ಕುಟುಂಬ ವರ್ಗಕ್ಕೆ ಶಕ್ತಿಯನ್ನ ಕೊಡ್ಲಿ, ಆ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ದಾಖಲೆಗಳನ್ನ, ಹೆಜ್ಜೆ ಗುರುತುಗಳನ್ನ ಕೃಷ್ಣರವರು ಕೊಟ್ಟು ಹೋಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗ್ಲಿ. ನಾವು ಕೇವಲ ಪಾಸಿಟಿವ್ ಪಾಯಿಂಟ್ಸ್ ಅಷ್ಟೇ ತಗೊಳ್ಬೇಕು. ಆದ್ರೆ ಒಂದು ಮನಸ್ಸಿಗೆ ಕೊರತೆ ಇದೆ. 2004ರಲ್ಲಿ ಸಂಪೂರ್ಣವಾದಂತ ಅವಕಾಶ ಇದ್ರೂ ಕೂಡ ಮತ್ತೆ ಸರ್ಕಾರ ಬರ್ಲಿಲ್ಲ. ಬಹುಶಃ ಚುನಾವಣೆಗಳನ್ನ ಬೇರೆಯಾಗಿ ಮಾಡಿದ್ದಿದ್ರೆ ಮತ್ತೆ ನಾವು ವಾಪಸ್ ಬರ್ತಿದ್ವೋ ಏನೋ ಅನ್ನುವಂತ ಮಾತು ಕೂಡ ಇವತ್ತಿಗೂ ಕೂಡ ಇದೆ. ಹಾಗೇನೆ ಆದ್ರೆ ನಾವು ತೆಗೆದುಕೊಳ್ಬೇಕಾಗಿರೋದು ಕೇವಲ ಪಾಸಿಟಿವ್ ಪಾಯಿಂಟ್. ಅವರ ಸಾಧನೆಗಳನ್ನ ಕರ್ನಾಟಕದ ಒಬ್ಬ ಮಹಾನ್ ಸಾಧಕರಾಗಿ ಇತಿಹಾಸದ ಪುಟಗಳಲ್ಲಿ ಯಾವತ್ತಿಗೂ ಕೂಡ ಮರೆಯದ ನಾಯಕನಾಗಿ ಅವರು ನಮ್ಮೆಲ್ಲರ ಮಧ್ಯೆ ಇರ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.